ಕೇರಳದ ಕರಾವಳಿ ತೀರದಲ್ಲಿ ಉಂಟಾದಂತಹ ಹಡಗಿನಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 18 ಜನರನ್ನ ರಕ್ಷಿಸಲಾಗಿದೆ. ಇನ್ನು ಅದರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಕೇರಳದ ಬೇಫೋರ್ ಆಳ ಸಮುದ್ರದಲ್ಲಿ ಹಡಗು ಅಗ್ನಿ ದುರಂತಕ್ಕೆ ತುತ್ತಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆಗೆ ಒಳಗಾದ 18 ಮಂದಿಯ ಪೈಕಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. 6 ಮಂದಿಯನ್ನ ಮಂಗಳೂರು ನಗರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ರೀಲಂಕಾದಿಂದ ಮುಂಬೈಗೆ ಸಾಗ್ತಾ ಇತ್ತು ಸಿಂಗಾಪುರ ಮೂಲದ ಹಡಗಿನಲ್ಲಿ ಪೇಂಟ್, ಗನ್ ಪೌಡರ್ ಸೇರಿದಂತೆ ಹಲವು ವಸ್ತುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬೇಫೋರ್ ಕಡಲ ಕಿನಾರೆಯ ದುರಂತದಲ್ಲಿ ಬೆಂಕಿ ಇದ್ದಕ್ಕಿದ್ದ ಹಾಗೆ ಆವರಿಸುತ್ತೆ. ಸೊ ಇದರಲ್ಲಿ ನೇವಿ ಅಂತೂ, ನೌಕಾಪಡೆ ಅಂತೂ ಅತಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡ್ತು. ಕೂಡಲೇ ಸ್ಪಾಟಿಗೆ ಬಂದರು. ಆಮೇಲೆ ಸಮುದ್ರ ಪಾಲಾಗ್ತಾ ಇದ್ದವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದ್ರು. ಆದರೂ ಅದರಲ್ಲಿ ಒಂದಿಬ್ಬರ ಸ್ಥಿತಿ ಇನ್ನೂ ಕ್ರಿಟಿಕಲ್ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಇಲ್ಲಿ ತನಕ 4 ಜನ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ. ರೆಸ್ಕ್ಯೂ ಮಾಡಿದವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. 6 ಜನರನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಮುದ್ರ ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡೋದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಖಪಾಲ್, ಗಾಯಗೊಂಡವರ ಸ್ಥಿತಿ ಏನಿದೆ, ಹೇಗಿದೆ, ಆಮೇಲೆ ಸರ್ವೈವಲ್ ಚಾನ್ಸಸ್ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟರ್ ಮಂಗಳೂರಿನಲ್ಲಿ ಏನು ಹೇಳ್ತಾರೆ? ಈಗ ಇಬ್ಬರ ಸ್ಥಿತಿ ಗಂಭೀರ ಆಗಿರುವಂಥದ್ದನ್ನು ಅಲ್ಲಿನ ವೈದ್ಯರು ತಿಳಿಸಿರುವಂಥದ್ದು. ಅವರಿಗೆ ಭಾಗಶಃ 60% ಅವರಿಗೆ ಸುಟ್ಟ ಗಾಯಗಳಾಗಿದೆ. ಹಾಗಾಗಿ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಅವರನ್ನು ರಕ್ಷಿಸುವಂಥ ಕೆಲಸಕ್ಕೆ ಈಗ ಇಲ್ಲಿನ ವೈದ್ಯರು ಮುಂದಾಗಿರುವಂಥದ್ದು. ಈಗ ಒಟ್ಟು ಈ ಒಂದು ಹಡಗಿನಲ್ಲಿದ್ದಂಥ 18 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಈಗ 4 ಮಂದಿ ಯಾರು ಮಿಸ್ಸಿಂಗ್ ಇದ್ದಾರೆ ಅವರನ್ನು ಹುಡುಕುವಂಥ ಪ್ರಯತ್ನಗಳನ್ನು ಇಂಡಿಯನ್ ನೇವಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ 18 ಮಂದಿಯಲ್ಲಿ ಈಗ 12 ಜನರಿಗೆ ಮಂಗಳೂರಿನ ಒಂದು ಹೋಟೆಲ್ನಲ್ಲಿ ಉಳ್ಕೊಳ್ಳುವಂಥ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಉಳಿದಂಥ 6 ಮಂದಿ ಯಾರಿದ್ದಾರೆ ಅವರಿಗೆ ಮಂಗಳೂರಿನ ಎಜೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರಲ್ಲಿ ಇಬ್ಬರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಆಗಿರುವಂಥದ್ದು. ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇದು ಘಟನೆ ಆದ ತಕ್ಷಣಕ್ಕೆ ಇಂಡಿಯನ್ ನೇವಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು. ಅದರಲ್ಲಿ 18 ಮಂದಿಯನ್ನು ಸುರಕ್ಷಿತವಾಗಿ ರಕ್ಷಿಸುವಂಥ ಕೆಲಸ ಮಾಡಿತ್ತು. ತಕ್ಷಣಕ್ಕೆ ಕ್ಯಾಲಿಕಟ್ನ ಪೋರ್ಟಿಗೆ ಅವ್ರನ್ನ ಆಗಬೇಕಿತ್ತು. ಆದರೆ ಅಲ್ಲಿನ ಅನುಮತಿ ಸಿಗದೇ ಇರುವಂಥ ಕಾರಣಕ್ಕಾಗಿ ದೂರದ ಮಂಗಳೂರು ಪೋರ್ಟಿಗೆ ಅವರನ್ನು ಕರ್ಕೊಂಡು ಬರಲಾಗಿತ್ತು. ಆ ಬಳಿಕ ನಿನ್ನೆ ಸುಮಾರು 11:30 ಬಳಿಕ ಅವರನ್ನು ಮಂಗಳೂರಿಗೆ ಕರೆತರಲಾಗಿತ್ತು. ಅಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಉಳಿದ 4 ಮಂದಿ ಚೇತರಿಸ್ಕೊಳ್ತಾ ಇದ್ದಾರೆ. ಆದರೆ ಇಬ್ಬರ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ ಅನ್ನುವಂಥ ಮಾಹಿತಿ ವೈದ್ಯರಿಂದ ಇರುವಂಥದ್ದು. ಹಾಗಾಗಿ ಅವರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನಗಳೇ ಮುಂದಾಗಿರುವಂಥದ್ದು. ಇದು ಮುಂಬೈಗೆ ಇವತ್ತು ತಲುಪಬೇಕಾದಂಥ ಈ ಒಂದು ಶಿಪ್ ಇವತ್ತು ಈ ರೀತಿಯಾಗಿ ದುರ್ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಹೊತ್ತಿ ಹುರಿತಾ ಇದೆ. ಒಂದು ಭಾಗದ ಮುಂಭಾಗದಲ್ಲಿ ಹೊತ್ತಿರುತ್ತಿರುವಂಥದ್ದನ್ನು ಅದರ ಬೆಂಕಿಯನ್ನು ನಂದಿಸುವ ಕೆಲಸಗಳನ್ನು ಈಗಾಗಲೇ ಮಾಡಲಾಗಿದೆ. ಆದರೆ ನಡುವಿನ ಭಾಗದಲ್ಲಿ ಹೆಚ್ಚಿನ ಬೆಂಕಿ ಆವರಿಸಿರುವಂಥದ್ದು, ಅದನ್ನು ಕಡಿಮೆಗೊಳಿಸುವಂಥ ಪ್ರಯತ್ನಗಳನ್ನು ಈಗ ಇಂಡಿಯನ್ ನೇವಿ ಮಾಡ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆಗೆ ಆ ಶಿಪ್ ಕಡೆಗೆ ಒಂದು ನಿಗಾ ವಹಿಸಬೇಕಾಗಿತ್ತು. ಸೊ ಹೆಲಿಕಾಪ್ಟರ್ ಮೇಲಿನಿಂದ ಪ್ರತಿ ಕ್ಷಣದ ನಿಗಾ ವಹಿಸಿರುವಂತಹ ಡೀಟೇಲ್ಸು, ವಿಜುವಲ್ಸ್ ಎಲ್ಲ ಅದರಲ್ಲೇ ತೆಗೆದಿರೋದು. ಇನ್ನೊಂದು 3 ಕಡೆಯ ಮೂಲಕ ಕೂಡ ಬೆಂಕಿನ ನಂದಿಸೋದಕ್ಕೆ ಶತಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಈಗ ಬಿಲ್ಡಿಂಗ್ನಲ್ಲೆಲ್ಲ ಅಗ್ನಿ ದುರಂತ ಆದರೆ ಒಂದು ಬಿಲ್ಡಿಂಗು ಅಕ್ಕಪಕ್ಕದ ಬಿಲ್ಡಿಂಗ್ನಿಂದಲೋ ಎಗರಿ ಏನೋ ಒಂದು ಮಾಡಿ ಬೆಂಕಿ ನಂದಿಸ್ಬೋದು. ಬಟ್ ಆಳ ಸಮುದ್ರ ಅದು. ಆಮೇಲೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ, ಒಂದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ 18 ಮಂದಿ ಕೂಡ ಅರಬ್ಬಿ ಸಮುದ್ರದ ಪಾಲಾಗೋಗಿದ್ರು. ಸೊ ಸವಾಲಿನ ಕಾರ್ಯಾಚರಣೆಯನ್ನು ಅತ್ಯಂತ ಕಷ್ಟಕರ ಸಂದರ್ಭದಲ್ಲಿ ಕೂಡ ನಮ್ಮ ಭಾರತೀಯ ನೌಕಾಪಡೆ ಮಾಡಿದೆ.